ಬೀದರ್ನ ನಂತರ ದಾವಣಗೆರೆಗೆ ಹೋಗೋಣ. ದಾವಣಗೆರೆಯಲ್ಲೂ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ದಾಳಿಗಳನ್ನು ಮಾಡಿದ್ದಾರೆ. ಇಲ್ಲಿ ದಾಳಿಗೊಳಗಾದಂಥ ಅಧಿಕಾರಿಗಳು ಯಾರು, ಯಾವ ವೃತ್ತಿಯಲ್ಲಿದ್ದವರು, ಆ ಮಾಹಿತಿ ಈಗ ನೋಡ್ತಾ ಹೋಗೋಣ. ಇಬ್ಬರು ಅಧಿಕಾರಿಗಳಿಗೆ ಸೇರಿದ 10 ಕಡೆಗಳಲ್ಲಿ ದಾಳಿಯಾಗಿದೆ. KRIDLನ ಸಹಾಯಕ ಇಂಜಿನಿಯರ್ ಜಗದೀಶ್ ನಾಯಕ್ ದಾಳಿಗೊಳಗಾದಂತಹ ಅಧಿಕಾರಿ. ಆಹಾರ ಇಲಾಖೆಯಲ್ಲಿ STA ವೃತ್ತಿಯನ್ನು ಮಾಡ್ತಾ ಇದ್ದಂತಹ ಮತ್ತೊಬ್ಬರ ಮೇಲೆ ದಾಳಿಯಾಗಿದೆ. ದಾವಣಗೆರೆ ಲೋಕಾ SP ಕೌಲಾಪುರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ನೇತೃತ್ವದಲ್ಲಿ ದಾಳಿ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ 3 ಜನ ಮನೆಗಳಲ್ಲಿ ಯಾವ್ಯಾವ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಂಪ್ಲೇಂಟ್ ಆಗಿತ್ತಾ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾಡಿರುವಂತಹ ದಾಳಿನ ಇದು, ಅಥವಾ ಆದಾಯ ಗಳಿಸ್ತಾ ಇದ್ದಿದ್ದ ರೀತಿ ಬೇರೆ, ಬಟ್ ಗಣನೀಯವಾಗಿ ರಾಕೆಟ್ ವೇಗದಲ್ಲಿ ಆಸ್ತಿಗಳು ಏರಿಕೆ ಆಗಿದ್ದು ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ಬಂದು ಅವರೇ ದಾಳಿಯನ್ನು ಮಾಡಿದ್ರ, ಎಲ್ಲ ಮಾಹಿತಿಗಳು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಬಟ್ ನಾವು ಹೇಳ್ತಾ ಇದ್ವಲ್ಲ, ಮನೆಗಳು ಮಾತ್ರ ಒಬ್ಬೊಬ್ಬರು ಅಧಿಕಾರಿ ಮನೆಗಳನ್ನು ತೋರಿಸಿದಾಗಲೂ ಕೂಡ ಇಷ್ಟೊಂದು ಶ್ರೀಮಂತರಾಗಿರ್ತಾರೆ ಅಧಿಕಾರಿಗಳು ಅಂತ ಅವ್ರು ಹೇಳ್ಬೋದು, ಇದು ನಮ್ಮ ತಾತಂದು ಅಪ್ಪಂದು ಅಂತ. ಅಧಿಕಾರಿಗಳನ್ನ ಬಿಟ್ಬಿಡೋಣ, SGA ಅವರಿಗೆ STA ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್, ಒಬ್ಬ ಕ್ಲರ್ಕ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗುತ್ತೆ ಅಂದ್ರೆ ಆತ ಹಾಗಾದ್ರೆ ಎಷ್ಟು ಭ್ರಷ್ಟಾಚಾರವನ್ನ ಮಾಡಿರಬಹುದು, ಸಂಪಾದನೆ ಮಾಡಿರಬಹುದು, ಯೋಚನೆ ಮಾಡಿ ನೋಡಿ.